ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಶುಭೋದಯ. ಬೆಳಗಾಯ್ತಲ್ಲ ಪ್ರಿಯರೇ. ಯೇಸುವಿನ ವಾಕ್ಯ ಕೇಳುವುದಕ್ಕಾಗಿ ಮತ್ತೊಂದು ದಿನ ನಾವು ಕಾದುಕೊಂಡಿದ್ದೇವೆ. ಆತನು ಮಾತಾಡುವ ದೇವರಾಗಿರೋದ್ರಿಂದ, ನಮ್ಮ ಸ್ಥಿತಿಗತಿ ಅರಿತುಕೊಂಡ ದೇವರಾಗಿರೋದ್ರಿಂದ ಆತನ ಕೃಪೆಗಾಗಿ ಬೇಡಿಕೊಳ್ಳೋಣ ಬನ್ನಿ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಮತ್ತೊಂದು ದಿನವನ್ನು ದೇವರೇ ನೀವು ನಮಗೆ ಕೊಟ್ಟಿದ್ದೀರಿ. ಈ ವಾರವೆಲ್ಲ ನೀವು ನಮ್ಮನ್ನು ಕಾಪಾಡಿ ನಿಮ್ಮನ್ನು ಮಹಿಮೆ ಪಡಿಸುವ ಹಾಗೆ ನಿಮ್ಮ ಕೃಪೆಗಾಗಿ ಬೇಡಿಕೊಳ್ತಿದ್ದೇವೆ ದೇವರೇ. ಭಾನುವಾರದ ಕ್ರೈಸ್ತರಾಗಿರದೆ ಅನುದಿನ ವಿಶ್ವಾಸಿಗಳಾಗಿ ಜೀವಿಸಲು ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಭಾನುವಾರ ಆರಾಧನೆ ಮುಗಿದ ನಂತರ ಎಲ್ಲರೂ ರಿಲ್ಯಾಕ್ಸ್ ಆಗಿಬಿಡ್ತಾರಲ್ಲವೇ? ನಾವು ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಮತ್ತೆ ಭಾನುವಾರ ಅನುದಿನವೂ 24/7 ನಮ್ಮ ದೇವರನ್ನು ಸ್ತುತಿಸಲು ಬದ್ಧರಾಗಿದ್ದೇವೆ. ನಮ್ಮ ದೇವರ ಸಹಾಯ ಕೋರಿಕೊಳ್ಳುವವರಾಗಿದ್ದೇವೆ. ಮತ್ತು ಈ ಲೋಕದಲ್ಲಿ ನಾವು ಜೀವಿಸುತ್ತಿರುವಾಗ ಕಷ್ಟಗಳು, ಶ್ರಮೆಗಳು ಬರುತ್ತವೆ, ಯುದ್ಧಗಳು, ಹೋರಾಟಗಳು ಉಂಟಾಗ್ತಿವೆ ಎನ್ನುವುದು, ಬಹಳ ಸಮಸ್ಯೆಗಳು ಎದುರಿಸಬೇಕಾಗುತ್ತದೆ ಎನ್ನುವುದು ನಾವು ಅನುಭವಪೂರ್ವಕವಾಗಿ ತಿಳ್ಕೊಳ್ತಿದ್ದೇವೆ, ನಮ್ಮ ಜೀವಿತದಲ್ಲಿ ನೋಡ್ತಿದ್ದೇವೆ. ಹಾಗಾಗಿ ಕೆಲವೊಂದು ಸಾರಿ ನಾವು ಅನಾವಶ್ಯಕವಾಗಿ ಬಾಧೆ ಪಡ್ತಿದ್ದೇವಾ, ಅನಾವಶ್ಯಕವಾಗಿ ನಿಂದಿಸಲ್ಪಡ್ತಿದ್ದೇವಾ, ಅನಾವಶ್ಯಕವಾಗಿ ನಮ್ಮನ್ನು ಅವಮಾನಗೊಳಿಸ್ತಿದ್ದಾರಾ? ನನಗೆ ಯಾಕೆ ಈ ಬಾಧೆ? ನನಗೆ ಯಾಕೆ ದೇವರು ಹೀಗೆ ಶೋಧಿಸ್ತಿದ್ದಾರೆ? ನನಗೇ ಯಾಕೆ ಈ ರೀತಿ ಪರಿಸ್ಥಿತಿ ಬರಬೇಕು? ಎಲ್ಲರೂ ಚೆನ್ನಾಗಿದ್ದಾರಲ್ಲವೇ ಎಂಬ ಆಲೋಚನೆಗಳು ನಮಗೆ ಬರ್ತಾ ಇರ್ತವೆ. ಖಂಡಿತವಾಗಿಯೂ ಎಲ್ಲರೂ ಚೆನ್ನಾಗಿದ್ದಾರೆ ಎಂಬ ಮಾತು ಯಾವತ್ತಿಗೂ ಕೂಡ ವಾಸ್ತವವಲ್ಲ. ಅವರವರ ಕಷ್ಟ ಅವರಿಗಿವೆ. ಈ ದಿನ ನಿಮಗಿರುವ ಕಷ್ಟ ಬೇರೆಯವರಿಗಿರೋದಿಲ್ಲ, ಅವರಿಗಿರುವ ಕಷ್ಟ ನಿಮಗಿರಲ್ಲ. ಮಾನವ ಜೀವಿತ ಅಂದ್ರೇನೆ ಹೋರಾಟ. ಮಾನವ ಜೀವಿತ ಅಂದ್ರೇನೆ ಶ್ರಮೆಗಳು, ಸಮಸ್ಯೆಗಳು ಇರ್ತವೆ. ಯಾಕೆಂದರೆ ನಾವು ಆಧ್ಯಾತ್ಮಿಕವಾಗಿ ಜೀವಿಸಲು ಕೋರಿಕೊಳ್ಳುವವರು. ಹಾಗಾಗಿ ಈ ಲೋಕ ನಮ್ಮನ್ನು ಸ್ವೀಕರಿಸುವುದಿಲ್ಲ. ಈ ಲೋಕದೊಂದಿಗೆ ನಾವು ಐಕ್ಯವಾಗಿರಲಿಕ್ಕಾಗಲ್ಲ. ಇಹಲೋಕ ಅಧಿಕಾರಿಯಾಗಿರುವ ಸೈತಾನನ ಮಾತಿನ ಮೇರೆಗೆ ನಾವು ನಡೆದುಕೊಳ್ಳಲಿಕ್ಕಾಗದೇ ಇರುವುದರಿಂದ ಹೋರಾಟಗಳಿರ್ತವೆ. ಆ ಹೋರಾಟಗಳಲ್ಲಿ ನಾವು ನಂಬಿಕೆ ಉಪಯೋಗಿಸೋದು, ಕರ್ತನನ್ನೇ ದೃಷ್ಟಿಸೋದು, ಆತನ ಸಹಾಯ ಕೋರಿಕೊಳ್ಳೋದು ಬಹಳ ಅವಶ್ಯಕವಾಗಿರುತ್ತೆ ಪ್ರಿಯರೇ. ಯಾಕೆ ನಾವು ಪ್ರಾರ್ಥನೆ ಮಾಡಿಕೊಳ್ಳಬೇಕು? ಯಾಕೆ ನಾವು ದೇವರ ವಾಕ್ಯವನ್ನು ಓದಿಕೊಳ್ಳಬೇಕು ಎನ್ನುವುದಾದರೆ, ದೈವ ಜ್ಞಾನವನ್ನು ಹೊಂದಿಕೊಂಡು ಪ್ರತಿ ಶೋಧನೆಯನ್ನು ಎದುರಿಸುವುದಕ್ಕಾಗಿ ದೇವರ ಶಕ್ತಿಯನ್ನು ಪಡೆದುಕೊಂಡು ಪ್ರತಿ ಶೋಧನೆಯಲ್ಲಿ ಜಯ ನೋಡುವುದಕ್ಕಾಗಿ, ಪ್ರತಿ ವಿಧವಾದ ಸಂಕಟಗಳಿಂದ ಬಿಡಿಸಲ್ಪಡುವುದಕ್ಕಾಗಿ ನಾವು ಪರಿಶುದ್ಧಾತ್ಮನ ಸಹಾಯ ಕೋರಿಕೊಳ್ಳಬೇಕಾಗಿದೆ. ನಮ್ಮೆಲ್ಲರಿಗೂ ಗೊತ್ತಿರುವಂತಹ ಭಕ್ತನು ಯೋಬನು ಬಹಳ ಭಕ್ತಿಯುಳ್ಳವನಾಗಿದ್ದ. ದೇವರೇ ಅವನ ಬಗ್ಗೆ ಹೇಳ್ತಾರೆ, ಮನುಷ್ಯರು ರೆಕಮೆಂಡೇಶನ್ ಕೊಟ್ಟಂತೆ ಅಲ್ಲ, ನನ್ನ ಸೇವಕನಾದ ಯೋಬನು ಯಥಾರ್ಥವಂತನಾಗಿದ್ದಾನೆ. ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ ಕೆಟ್ಟದ್ದನ್ನು ವಿಸರ್ಜಿಸುವವನಾಗಿದ್ದಾನೆ. ಅವನು ನನಗೆ ಇಷ್ಟನು ಎಂಬುದಾಗಿ ದೇವರು ಮೆಚ್ಚಿಕೊಂಡಿರುವ ಹಾಗೆ ನಾವು ದೇವರು ಹೇಳುವುದನ್ನು ನೋಡ್ತೇವೆ ಇಲ್ಲವೇ? ಯೋಬನು ದೇವರಿಂದ ಮೆಚ್ಚಲ್ಪಟ್ಟವನಾಗಿದ್ದನು, ದೇವರ ಮಗನಾಗಿದ್ದ. ಮತ್ಯಾಕೆ ಅವನ ಜೀವಿತದಲ್ಲಿ ಅಷ್ಟೊಂದು ಶೋಧನೆಗಳು ಬಂದವು, ಅಷ್ಟೊಂದು ನಷ್ಟ ಎದುರಾದವು? ಮತ್ಯಾಕೆ ಅವನ ಜೀವಿತದಲ್ಲಿ ಅಷ್ಟೊಂದು ಕಷ್ಟಗಳು ಬಂದಿವೆ? ಯಾಕೆ ದೇವರು ಅವನಿಗೆ ತಕ್ಷಣವೇ ಬಿಡಿಸಲಿಲ್ಲ ಎಂದು ಪ್ರಶ್ನಿಸಬಹುದು. ಅವನನ್ನು ಆಧರಿಸುವುದಕ್ಕಾಗಿ ಕೆಲವೊಂದು ಸ್ನೇಹಿತರು ಬರ್ತಾರೆ. ಅವನ ಸುತ್ತಲೂ ಕೂತ್ಕೊಂಡು, ನೀನೇನೋ ತಪ್ಪು ಮಾಡಿದ್ದಿರ್ತಿ, ಇಲ್ಲವಾದರೆ ಯಾಕೆ ಶೋಧನೆ ಬರುತ್ತೆ ಎಂದು ಅವನೊಂದಿಗೆ ತರ್ಕಿಸುತ್ತಾ ಇರುವಾಗ ಮೊದಲೇ ಅವನು ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾನೆ, ಶಾರೀರಿಕವಾಗಿ ಬಾಧೆ ಪಡ್ತಿದ್ದಾನೆ, ಒಬ್ಬಂಟಿಗನಾಗಿ ಉಳ್ಕೊಂಡಿದ್ದಾನೆ. ಇವರಾಡುವ ಮಾತುಗಳನ್ನು ಕೇಳಿ ಯೋಬ ಮತ್ತಷ್ಟು ಸಂಕಟಪಟ್ಟ. ಆದಾಗ್ಯೂ ಅವನು ತನ್ನ ಬಾಯಿಯ ಮಾತಿನಿಂದ ದೇವರನ್ನು ದೂಷಿಸಲಿಲ್ಲ ಅಂತೆ. ಪ್ರತಿ ಸಾರಿ ಹೇಳ್ತಾನೆ, ದೇವರೇ ಎಲ್ಲವನ್ನು ಕೊಟ್ಟನು, ದೇವರೇ ಎಲ್ಲವನ್ನು ತೆಗೆದುಕೊಂಡನು, ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಎಂದು ಮೇಲಿಂದ ಮೇಲೆ ಹೇಳುವುದನ್ನು ನೋಡ್ತೇವೆ. ದೇವರಿದ್ರೆ ನನಗ್ಯಾಕೆ ಹೀಗಾಗಬೇಕಿತ್ತು ಎಂದು ಹೇಳಲಿಲ್ಲ. ನಮಗೊಂದು ಸಣ್ಣ ಕಷ್ಟ ಬಂದಾಗ, ಒಂದು ಪ್ರಾರ್ಥನೆಗೆ ಉತ್ತರ ಬರದಿರುವಾಗ, ಒಂದು ಸಣ್ಣ ಹೋರಾಟದಲ್ಲಿ ನಾವು ಸೋತು ಹೋದಾಗ, ನಾವು ಅಂದುಕೊಂಡಂತೆ ಕಾರ್ಯಗಳು ನಡೆಯದೇ ಇರುವಾಗ, ನೀವೇ ಹೇಳಿ, ನಿಮ್ಮ ಆಲೋಚನೆಗಳು ಹೇಗಿರ್ತವೆ? ನಿಮ್ಮ ನಂಬಿಕೆ ಹೇಗಿರುತ್ತೆ? ಓಹೋ, ಪರವಾಗಿಲ್ಲ ಬಿಡಿ, ಇದು ನನಗೆ ಅವಶ್ಯಕತೆ ಇಲ್ಲವೇನೋ, ಇದು ಆತನ ಚಿತ್ತ ಇಲ್ಲವೇನೋ, ಇದು ದೇವರಿಗೆ ಇಷ್ಟ ಇಲ್ಲವೇನೋ, ಸರಿ ಆತನಿಗೆ ಕೇಳಿದೆ,
ದೇವರು ಕೊಟ್ಟಿಲ್ಲ ಅಂದರೆ ಅದು ನನ್ನ ಒಳ್ಳೆಯದಕ್ಕಾಗಿ ಎಂದು ಯೋಚಿಸಿ ಟೇಕ್ ಇಟ್ ಈಸಿ ಎನ್ನುವಂತೆ ಅದನ್ನು ಲಕ್ಷಿಸಲಾರದೆ ಇರುತ್ತೀರೋ? ಇಲ್ಲವಾದರೆ ದೇವರು ಉತ್ತರ ಕೊಡಲಿಲ್ಲ, ದೇವರು ಎಲ್ಲಿದ್ದಾರೆ, ದೇವರು ನನಗೇನು ಮಾಡಿದ್ದಾರೆ, ಈ ರೀತಿ ದೇವರ ಮೇಲೆ ಸಂದೇಹಪಟ್ಟು ದೇವರ ಮೇಲೆ ಮುನಿಸುವ ಮನಸ್ಸುಳ್ಳವರಾಗಿರ್ತೇವಾ? ಯಾವತ್ತೇ ಆಗಲಿ ದೇವರು ಸ್ತುತಿಗೆ ಪಾತ್ರನೇ ಹೊರತು ದೂಷಣೆಗೆ ಪಾತ್ರನಲ್ಲ ಪ್ರಿಯರೇ. ನೆವರ್. ಯಾವತ್ತೇ ಆಗಲಿ ದೇವರ ಮೇಲೆ ಎಂದಿಗೂ ನಿಂದೆ ಹೊರಿಸುವ ಪ್ರಯತ್ನ ಮಾಡಬೇಡಿ, ಅದು ನಿಮಗೆ ಒಳ್ಳೆಯದಲ್ಲ. ದೇವರ ಮೇಲೆ ನಿಂದೆ ಹೊರಿಸಬಾರದು. ಆತನು ಒಳ್ಳೆಯದನ್ನೇ ಮಾಡುತ್ತಾನೆ ಹೊರತು ಕೆಟ್ಟದ್ದನ್ನು ಮಾಡುವಾತನಲ್ಲ. ಯೋಬನ ವಿಷಯದಲ್ಲಿ ದೇವರು ಅವನನ್ನು ಒಂದು ಒಳ್ಳೆ ಮಾದರಿಯನ್ನಾಗಿ, ಅನೇಕರಿಗೆ ದೇವರ ಶಕ್ತಿಯನ್ನು, ದೇವರ ಪ್ರೀತಿಯನ್ನು ಅನುಭವಿಸಿದ ಒಬ್ಬ ವಿಶ್ವಾಸಿ ಹೇಗಿರುತ್ತಾನೆ ಎಂಬುದಾಗಿ ಅವನ ಜೀವಿತದ ಮೂಲಕ ದೇವರು ತೋರಿಸಬೇಕೆಂದು ಬಯಸಿದಾಗ, ಸೈತಾನನು ಶೋಧಿಸಿದಾಗ ದೇವರು ಕೂಡ ಪರಿಶೋಧಿಸುವುದಕ್ಕೆ ಅನುಮತಿಸುತ್ತಾರೆ. ಹೌದು ಪ್ರಿಯರೇ, ಸೈತಾನನು ನಮ್ಮನ್ನು ಶೋಧಿಸ್ತಾನೆ. ದೇವರು ಆ ಶೋಧನೆಯನ್ನು ನಮಗೆ ಪರಿಶೋಧನೆಗಾಗಿ, ಪರೀಕ್ಷೆಗಾಗಿ ಉಪಯೋಗಿಸ್ತಾರೆ. ಶೋಧನೆಗಳನ್ನು ಜಯಿಸುವವನೇ ಧನ್ಯನು. ಶೋಧನೆ ಬರುತ್ತಿರುವಾಗಲೇ ಅದರಿಂದ ತಪ್ಪಿಸಿಕೊಳ್ಳುವ ಮಾರ್ಗ ದೇವರು ತೋರಿಸ್ತಾರೆ. ಶೋಧನೆ ಅಂದರೆ ಪಾಪದ ವಿಷಯದಲ್ಲಿ ದೇವರು ಶೋಧಿಸೋದಿಲ್ಲ, ಆದರೆ ನಮ್ಮ ನಂಬಿಕೆಯ ಹೋರಾಟದಲ್ಲಿ, ನಮ್ಮ ನಂಬಿಕೆಯ ವಿಷಯದಲ್ಲಿ ನಾವು ಶೋಧಿಸಲ್ಪಡ್ತೇವೆ. ದೇವರ ಮೇಲೆ ನಿಮಗಿರುವ ನಂಬಿಕೆಯನ್ನು ಕದಲಿಸುವುದಕ್ಕಾಗಿ ಸೈತಾನನು ಭಯಂಕರವಾಗಿ ಪ್ರಯತ್ನಿಸುತ್ತಿರ್ತಾನೆ. ಕೆಲವೊಮ್ಮೆ ನಾವು ಅಂದುಕೊಳ್ಳೋದ ಬಾಧೆ ಎದುರಾದಾಗ, ಕಷ್ಟ ಎದುರಾದಾಗ, ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಬರದೇ ಇರುವಾಗ ನಾವು ತಕ್ಷಣವೇ ನಂಬಿಕೆಯನ್ನು ಕಳೆದುಕೊಳ್ತೇವೆ. ಇನ್ನು ಕೆಲವರಾದರೂ ತಕ್ಷಣವೇ ನಿರಾಶೆಗೆ ಒಳಗಾಗ್ತಾರೆ. ನಾನು ಸಾಯ್ತೇನೆ ಅನ್ನುತ್ತಾರೆ. ಏನಂತಾರೆ? ಪ್ರತಿಯೊಂದಕ್ಕೂ ಸಾಯ್ತೇನೆ ಅನ್ನುತ್ತಾರೆ. ಸಣ್ಣ ಕಷ್ಟ ಬಂದರೆ ಸಾಯ್ತೇನಂತಿರಲ್ಲವೇ, ಯಾಕೆ? ಇತ್ತೀಚೆಗೆ ಯಾರೋ ಒಬ್ರು, ನನ್ನ ಸ್ನೇಹಿತನು ನನಗೆ ಮೋಸ ಮಾಡಿರುವುದರಿಂದ ನಾನು ಸಾಯ್ತೇನೆ ಎಂಬುದಾಗಿ ಹೇಳಿದನಂತೆ. ಸಾಯ್ತೇನೆ ಅಂತ ಹೇಳಿ ಚೀಟಿ ಬರೆದು ಆತ್ಮಹತ್ಯೆ ಮಾಡಿಕೊಂಡನಂತೆ. ನನ್ನ ಗಂಡ ನನಗೆ ಮೋಸ ಮಾಡಿದ್ದಾನೆ, ನನ್ನ ಹೆಂಡತಿ ನನಗೆ ಮೋಸ ಮಾಡಿದ್ದಾಳೆ, ಅದಕ್ಕಾಗಿ ನಾನು ಸಾಯ್ತೇನೆ ಅಂದರೆ ಪ್ರಯೋಜನವೇನು ಪ್ರಿಯರೇ? ನಾನು ಸಾಲ ತೀರ್ಸ್ಲಿಕ್ಕಾಗ್ತಿಲ್ಲ, ಹಾಗಾಗಿ ಸಾಯ್ತೇನೆ. ನನಗೆ ಮನಃಶಾಂತಿ ಇಲ್ಲದಕ್ಕಾಗಿ ಸಾಯ್ತೇನೆ. ಸತ್ತು ಹೋಗ್ತೀರಿ, ಒಳ್ಳೆಯದೇ, ಆದರೆ ಎಲ್ಲಿಗೆ ಹೋಗ್ತೀರಿ? ಸತ್ತು ಹೋಗುತ್ತೀರಿ, ಆದರೆ ಎಲ್ಲಿಗೆ ಹೋಗ್ತೀರಿ? ಎಲ್ಲಿಗೆ ಹೋಗ್ತೀರಿ ಹೇಳಿ? ಮರಣದ ನಂತರ ಜೀವಿತ ಒಂದಿದೆ. ಒಮ್ಮೆ ನೋಡೋಣ ಬನ್ನಿ, ಯೋಬನ ಪುಸ್ತಕ 14ನೇ ಅಧ್ಯಾಯ 14ನೇ ವಚನ. ಒಬ್ಬ ಮನುಷ್ಯನು ಸತ್ತು ಪುನಃ ಬದುಕಾನೇ. ಒಬ್ಬ ಮನುಷ್ಯನು ಸತ್ತು ಪುನಃ ಬದುಕಾನೇ. ಹಾಗಾಗುವುದಾದರೆ ನನಗೆ, ಏನಂತೆ? ನನಗೆ ಬಿಡುಗಡೆಯಾಗುವವರೆಗೆ ನನ್ನ ವಾಯ್ದೆಯ ದಿನಗಳಲ್ಲೆಲ್ಲ ಕಾದುಕೊಂಡಿರುವೆನು. ನೀನು ಕರೆದರೆ ಉತ್ತರ ಕೊಡುವೆನು. ಮರಣ ಹೊಂದಿದ ನಂತರ ಮತ್ತೆ ಜೀವಿತ ಇರುವುದಾದರೆ ನಾನು ದಿಗಿಲು ಪಡಲ್ಲ. ಯಾಕೆಂದರೆ ನನಗೆ ಆಹಾರವಿಲ್ಲ, ನನಗೆ ವಸ್ತ್ರವಿಲ್ಲ, ನನಗೆ ಅನಾರೋಗ್ಯ ಇದೆಯಲ್ಲವೇ, ನಾನು ನಿಂದೆಗೊಳಗಾಗಿದ್ದೇನೆ, ಅವಮಾನಕ್ಕೊಳಗಾಗಿದ್ದೇನೆ, ಇನ್ನು ನನ್ನ ಬದುಕಿಷ್ಟೇನಾ, ನನ್ನ ಪರಿಸ್ಥಿತಿ ಇಷ್ಟೇನಾ ಅಂದುಕೊಳ್ಳುವಾಗ ಇದೆಲ್ಲ ವಾಸ್ತವ. ಇದಕ್ಕಿಂತಲೂ ಶ್ರೇಷ್ಠವಾದ ಒಂದು ಜೀವಿತ ನನಗೋಸ್ಕರವಿದೆ. ನನ್ನ ಯಥಾರ್ಥತೆಯ ಮೇರೆಗೆ ದೇವರು ನನ್ನನ್ನು ಸನ್ಮಾನಿಸುತ್ತಾರೆ ಎಂಬ ಸಂತೋಷ ಇದು. ನಂಬ್ತಾ ಇದ್ದೀರಾ ಪ್ರಿಯರೇ ಮರಣದ ನಂತರ ಜೀವಿತ ಇದೆ ಎಂದು? ಯಾರು ನೋಡಿ ಬಂದಿದ್ದಾರೆ ಬ್ರದರ್ ಎಂದು ಕೆಲವರು ಕೇಳ್ತಾರೆ. ಯಾರಿಗಾದರೂ ಹೋಗಿ ನೋಡಿ ಬನ್ನಿ ಅಂತ ಹೇಳಿ ಕಳಿಸಿದ್ರೆ ತಿರುಗಿ ಬರಲ್ಲ ಪ್ರಿಯರೇ. ನರಕಕ್ಕೆ ಹೋದರೆ ನರಳಾಡ್ತಾ ಇರ್ತಾರೆ, ಪರಲೋಕಕ್ಕೆ ಹೋದರೆ ಆನಂದಿಸ್ತಾ ನಾನು ಭೂಲೋಕಕ್ಕೆ ಹೋಗಲ್ಲ ಅನ್ನುತ್ತಾರೆ. ಹೌದು, ನೀವು ನಂಬಿದರೂ ನಂಬದೇ ಇದ್ದರೂ ಪರಲೋಕ ಇದೆ, ನರಕ ಇದೆ, ಮರಣದ ನಂತರ ನ್ಯಾಯ ತೀರ್ಪಿದೆ. ಆ ಜೀವಿತ ನಾವು ಜ್ಞಾಪಕದಲ್ಲಿಟ್ಕೊಳ್ಳೋದಾದರೆ ಇಹಲೋಕದ ಜೀವಿತದ ಕಷ್ಟಗಳೆಲ್ಲ ನಮಗೆ, ಅಂದರೆ ಎಷ್ಟೇ ಕಷ್ಟ ಎದುರಾದರೂ ಇವು ತಾತ್ಕಾಲಿಕದ ಶ್ರಮೆಗಳಂತೆ. ಯಾಕೆಂದರೆ ಮರಣದ ನಂತರ ಅಗ್ನಿಗಂಧಕಗಳಿಗೆ ತಳ್ಳಿ ಹಾಕಲ್ಪಟ್ಟಾಗ ಪಾಪದಿಂದ ಬರುವ ಭಯಂಕರವಾದ ಶಿಕ್ಷೆ, ಅಗ್ನಿ ಆರದ, ಕಡಿಯುವ ಹುಳು ಸಾಯದ, ಗೋಳಾಟ ಹಲ್ಲು ಕಡಿಯೋಣ ಇರುತ್ತಂತೆ. ಒಂದು ದಿನ ಅಲ್ಲ, 2 ದಿನ ಅಲ್ಲ, ಯುಗ ಯುಗಗಳವರೆಗೂ ನರಳಾಡಬೇಕಾಗುತ್ತೆ. ಆ ಶ್ರಮೆಯೊಂದಿಗೆ ಹೋಲಿಸಿಕೊಳ್ಳುವುದಾದರೆ ನರಕದಿಂದ ತಪ್ಪಿಸಿಕೊಳ್ಳಲು ಈ ಲೋಕದಲ್ಲಿ ಯೇಸುವಿನ ನಾಮದಲ್ಲಿ ನಂಬಿಕೆ ಇಡುವುದರಿಂದ ಸಣ್ಣ ಸಣ್ಣ ಕಷ್ಟಗಳು, ಶೋಧನೆಗಳು ಬರೋದು ಏನು ದೊಡ್ಡದಲ್ಲ. ಅವುಗಳನ್ನು ಸಹಿಸಬೇಕು, ಜಯಿಸಬೇಕು. ಅದು ಬಹಳ ಅವಶ್ಯಕವಾಗಿದೆ. ಅಷ್ಟಕ್ಕೂ ನೀವು ಯಾವ ಶ್ರಮೆಯಲ್ಲಿದ್ದೀರಿ, ಯಾವ ಕಷ್ಟದಲ್ಲಿದ್ದೀರಿ? ಯಾವಾಗ ನೋಡಿದ್ರೂ ಈ ದಿನ ಈ ಮಾತು ಹೆಚ್ಚಾಗಿ ನೋಡ್ತೇವೆ, ನಾನು ಸಾಯ್ತೇನೆ ಸಾಯ್ತೇನೆ ಎಂಬುದಾಗಿ. ಹೌದಲ್ಲವೇ? ದೇವರೇ ನನ್ನನ್ನು ಸಾಯಿಸು. ಕೆಲವು ವಿಶ್ವಾಸಿಗಳಾದರೂ ನನ್ನನ್ನು ಸಾಯಿಸೆಂದು ಪ್ರಾರ್ಥಿಸ್ತಾರೆ.
ನನ್ನ ಪ್ರಾಣ ತೆಗೆದುಕೋ ಎಂದು ಸುಲಭವಾಗಿ ಹೇಳಿಬಿಡ್ತಾರೆ. ಏಲಿಯ ಒಂದು ದಿವಸ ಹಾಗೆ ಪ್ರಾರ್ಥಿಸ್ತಾನೆ, ನೀನು ಸಾಕು ದೇವರೇ, ನನ್ನ ಪ್ರಾಣ ತೆಗೆದುಕೋ, ಮಾಡಿದ ಸೇವೆ ಸಾಕು, ಪ್ರಾಣ ತೆಗೆದುಕೋ. ಒಂದು ಹೆಂಗಸಿನ ಕೈಯಿಂದ ಸಾಯುವುದು ನನಗಿಷ್ಟವಿಲ್ಲ, ದಿಕ್ಕಿಲ್ಲದ ಸಾವು ಸಾಯುವುದು ನನಗಿಷ್ಟವಿಲ್ಲ, ನನ್ನನ್ನು ಸಾಯಿಸು ಎಂದು ಪ್ರಾರ್ಥಿಸಿದರೆ ಇನ್ನೂ ನೀನು ಮಾಡಬೇಕಾದದ್ದು ಬಹಳಷ್ಟಿದೆ, ಇನ್ನೂ ಬಹಳಷ್ಟು ಕೆಲಸ ಇದೆ ಎಂದು ಹೇಳ್ತಾರೆ. ಕೇಳಿ ಪ್ರಿಯರೇ, ದೇವರು ನಮ್ಮನ್ನು ಯಾವಾಗಲೂ ನಮ್ಮ ಹುಟ್ಟುವಿಕೆಯನ್ನು ನಿರ್ಣಯಿಸಿದ್ದು ಕೂಡ ಆತನೇ, ನಮ್ಮ ಮರಣ ನಿರ್ಣಯಿಸಿದ್ದು ಕೂಡ ಆತನೇ. ಅದು ಯಾವಾಗ ಯಾರಿಗೆ ಬರುತ್ತೆ ಎಂದು ಗೊತ್ತಿಲ್ಲ, ಆದರೆ ಪ್ರತಿಯೊಬ್ಬರಿಗೂ ವ್ಯತ್ಯಾಸವಾಗಿಯೇ ಬರುತ್ತೆ. ಸರ್ಟನ್ ಏಜ್ನಲ್ಲೇ ಕೆಲವರು ಸಾಯ್ತಾರಂದು ಎಲ್ಲಾದರೂ ಇದೆಯಾ? ಹೇಳಿ ಪ್ರಿಯರೇ, ಹೊರದೇಶದಲ್ಲಿದ್ರೇನೇ ಹುಟ್ಟುತ್ತಾರೆ ಎಂದು ಎಲ್ಲಾದರೂ ಇದೆಯಾ? ದೇವರು ತನ್ನ ಅನಾದಿ ಕಾಲದ ಸಂಕಲ್ಪದ ಮೇರೆಗೆ ಜನನ ಮರಣಗಳನ್ನೆಲ್ಲ ನಿರ್ಣಯಿಸಿಟ್ಟಿದ್ದಾರೆ. ಮರಣದ ನಂತರ ಮಾನವರೇ ತಿರುಗಿ ಬನ್ನಿರಿ ಎಂದು ಆಹ್ವಾನಿಸುತ್ತಾರೆ. ಆದರೆ ದೇಹದಿಂದ ಮಾಡಿದ ಕೃತ್ಯಗಳಿಗೆ ದೇವರು ಪ್ರತಿಫಲ ಕೊಡ್ತಾರೆ. ಇದೇ ಯೋಬ 13:15 ಹೇಳುತ್ತೆ ನೋಡಿ, ಆಹಾ, ಆತನು ನನ್ನನ್ನು ಕೊಲ್ಲುವನು, ಅದಕ್ಕಾಗಿ ಕಾದಿರುತ್ತೇನೆ, ನಾನು ಅದಕ್ಕಾಗಿಯೇ ಕಾದಿರುತ್ತೇನೆ. ಅಂದರೆ ಏನು ಹೇಳ್ತಾನೆ ಗೊತ್ತಾ? ಆತನು ನನ್ನನ್ನು ಕೊಂದಾಕಿದರೂ ನಾನು ಆತನಿಗೋಸ್ಕರವೇ ಕಾದಿರ್ತೇನೆ. ನನ್ನನ್ನು ಕೊಂದಾಕಿದರೂ ಸಹ ನಾನು ಆತನಿಗೋಸ್ಕರವೇ ಕಾದಿರ್ತೇನೆ. ಯಾಕೆಂದರೆ ನನ್ನನ್ನು ಕೊಂದಾಕಿದರೂ ಸಹ ನನಗೊಂದು ಜೀವಿತ ಇದೆ, ಅದು ಇನ್ನೂ ಶ್ರೇಷ್ಠವಾದ ಜೀವಿತ. ಆದರೂ ನನ್ನ ನಡತೆಯ ಒಳ್ಳೆತನವನ್ನು ಆತನ ಮುಂದೆ ಸ್ಥಾಪಿಸುವೆನು. ಆತನ ಸನ್ನಿಧಿಯಲ್ಲಿ ನನ್ನ ಜೀವಿತವನ್ನು ನಾನು ನಿರೂಪಿಸಿಕೊಳ್ತೇನೆ ಅನ್ನುತ್ತಾನೆ. ಹೌದು ಪ್ರಿಯರೇ, ಕಣ್ಣೀರು ಸುರಿಸಲಾರದಂತೆ ನನ್ನ ಕಣ್ಣುಗಳನ್ನು, ಕಾಲು ಜಾರದಂತೆ ನನ್ನ ಕಾಲುಗಳನ್ನು ತಪ್ಪಿಸಿರಿ ದೇವರೇ, ಮರಣದಿಂದ ನನ್ನ ಪ್ರಾಣವನ್ನು ರಕ್ಷಿಸು ಎಂದು ಪ್ರಾರ್ಥಿಸುತ್ತಾನೆ ಭಕ್ತನಾದ ದಾವೀದನು. ಹೌದು ಪ್ರಿಯರೇ, ದೇವರು ನಮ್ಮ ಸಂಗಡ ಇರುವಾಗ ನಮ್ಮ ಕಣ್ಣೀರು ವ್ಯರ್ಥವಾಗಿ ಹೋಗೋದಿಲ್ಲ. ನಾವು ಶೋಧನೆಯೊಳಗೆ ಬಿದ್ದೋಗದಂತೆ ದೇವರೇ ನಮಗೆ ಜಯ ಕೊಡ್ತಾರೆ, ಬಲ ಕೊಡ್ತಾರೆ. ದೇವರ ಪ್ರಣಾಳಿಕೆಗಳನ್ನೆಲ್ಲ ನಮ್ಮ ಮೂಲಕ ನೆರವೇರಿಸ್ತಾರೆ. ಈ ದಿನ ಒಂದು ಸಾರಿ ಆಲೋಚಿಸಿರಿ, ಈ ದಿನ ನಿಮ್ಮ ಜೀವಿತದಲ್ಲಿ ಎಂತಹ ಸಮಸ್ಯೆಗಳಿವೆ? ತಾಳಿಕೊಳ್ಳಲಾರದ ಯಾವುದಾದ್ರೂ ಹೋರಾಟದಲ್ಲಿದ್ದೀರಾ? ಆರ್ಥಿಕ ತೊಂದರೆಗಳಲ್ಲಿದ್ದೀರಾ? ಕುಟುಂಬ ಸಮಸ್ಯೆಗಳಲ್ಲಿದ್ದೀರಾ? ಯಾವಾಗ ಸಾಯ್ಬೇಕನ್ನಿಸುತ್ತೆ ಹೇಳಿ? ಪ್ರಾಣ ಬೇಸತ್ತು ಹೋದಾಗ. ಸಾಂಸೋನನು ಪ್ರಾಣದ ಮೇಲೆ ವಿರಕ್ತಿ ಬಂದು ಸಾಯಬೇಕಂದುಕೊಂಡನು ಅಂತ ಇದೆ. ಪ್ರಾಣದ ಮೇಲೆ ಬೇಸತ್ತು ಹೋಗಿ ಸಾಯ್ಬೇಕಂದುಕೊಂಡನಂತೆ. ಹೌದು ಪ್ರಿಯರೇ, ಬಹಳಷ್ಟು ಜನ ಬೇಸತ್ತು ಹೋಗ್ತಿದ್ದಾರೆ. ಅವರು ತಮ್ಮ ಸ್ವಂತ ಇಷ್ಟದಂತೆ ನಡೆದುಕೊಂಡದ್ದರಿಂದ, ಸ್ವಂತ ಮಾರ್ಗದಲ್ಲಿ ಹೋಗುವಾಗ ಅದು ವಿರಕ್ತಿಯುಂಟು ಮಾಡುತ್ತೆ, ಅಸಹ್ಯವನ್ನುಂಟು ಮಾಡುತ್ತೆ. ದೇವರು ಅವರು ಕೋರಿಕೊಂಡದ್ದನ್ನು ಅವರಿಗೆ ಕೊಡ್ತಾರೆ. ಆ ಜನರು ಇನ್ನೂ ಉಸಿರಾಡುತ್ತಿರುವಾಗಲೇ ಆ ವಾಸನೆ ತಾಳಲಿಕ್ಕಾಗದೆ ಸಂಕಟ ಉಂಟು ಮಾಡಿತಂತೆ. ನಿಮಗೇನ್ ಬೇಕೋ ದೇವರು ನಿಮ್ಗೆ ಕೊಡ್ತಾರೆ, ಆದರೆ ಅದನ್ನು ಸುಮ್ಮನೆ ಏನೋ ದೇವರಿಂದ ಹಠ ಹಿಡಿದು ದೇವರಿಂದ ಕಾಡಿಸಿ ಪಡೆದುಕೊಳ್ಳಬಾರದು. ದೇವರು ನಿಮ್ಮ ಸಂಗಡ ಇರುವಾಗ ಯಾವ ದಿನಕ್ಕೆ ಯಾವುದು ನಿಮಗೆ ಬೇಕೋ ಅದನ್ನು ದೇವರು ನಿಮಗೆ ಕೊಡ್ತಾರೆ. ಪ್ರತಿ ಸಣ್ಣ ಸಮಸ್ಯೆಗೆ ಸಾವೇ ಪರಿಹಾರ ಅಂದ್ಕೊಳ್ಬೇಡಿ. ಕೀರ್ತನೆಗಾರನು ಒಂದು ಮಾತು ಹೇಳ್ತಾನೆ ನೋಡಿ, ಒಂದು ಸಾರಿ ನೋಡೋಣ ಬನ್ನಿ. ಕೀರ್ತನೆಗಳು 118:17 ವಚನ ಹೇಳುತ್ತೆ, ನಾನು ಸಾಯುವುದಿಲ್ಲ, ಜೀವದಿಂದಿದ್ದು ಏನಂತೆ? ಜೀವದಿಂದಿದ್ದು ಯಾಹುವನ ಕ್ರಿಯೆಗಳನ್ನು ಸಾರುವೆನು. ನನಗೆ ಸಣ್ಣ ಸಣ್ಣ ಸಮಸ್ಯೆಗಳು ಬಂದರೆ ನಾನು ಸಾಯುತ್ತೇನೆ ಎಂದು ಇನ್ಮೇಲೆ ಎಂದಿಗೂ ಹೇಳೋದಿಲ್ಲ. ನಾನು ಜೀವದಿಂದಿದ್ದು ದೇವರ ಅಂದರೆ ಯಾಹುವಿನ ಕ್ರಿಯೆಗಳನ್ನು ವಿವರಿಸುವೆನು. ಒಂದೇ ಜೀವಿತ ನಮಗೆ ಕೊಡಲ್ಪಟ್ಟಿದೆ ಪ್ರಿಯರೇ, ಅನಂತರ ತೀರ್ಪು. ಮತ್ತೆ 2-3 ಜನ್ಮ ಅಂತ ಇಲ್ಲ, ಮತ್ತೆ ನಾಯಿಯೋ ಯಾವುದೋ ಜೀವಿಯಾಗಿ ಹುಟ್ಟುತ್ತೇವಂತಿಲ್ಲ. ಮನುಷ್ಯರು ಒಂದು ಸಾರಿ ಮರಣ ಹೊಂದುವರೋ ಅನಂತರ ತೀರ್ಪುಂಟೆಂದು ವಾಕ್ಯ ಹೇಳುತ್ತೆ. ಹಾಗಾಗಿ ಈ ಜೀವಿತವನ್ನು ನಾವು ಶಾಂತವಾಗಿ ಜೀವಿಸಬೇಕು, ಪ್ರಯೋಜನಕರವಾಗಿ ಜೀವಿಸಬೇಕು, ಆತನಿಗೋಸ್ಕರ ಕಾದುಕೊಂಡು ಜೀವಿಸಬೇಕು. ಆತನು ನನ್ನನ್ನು ಕೊಲ್ಲುವನು, ಆದಾಗಿಯೂ ನಾನು ಆತನಲ್ಲಿಯೇ ಇನ್ನೂ ನಂಬಿಕೆ ಇಡುವೆನು. ನಾನು ಸಾಯುವುದಿಲ್ಲ, ಜೀವದಿಂದಿದ್ದು ಯಾಹುವಿನ ಕ್ರಿಯೆಗಳನ್ನು ಸಾರುವೆನು. ಯಾಹೂ ನನ್ನನ್ನು ಕಠಿಣವಾಗಿ ಶಿಕ್ಷಿಸಿದನು, ಮರಣಕ್ಕೆ ನನ್ನನ್ನು ಒಪ್ಪಿಸಲಿಲ್ಲ. ಹಾಲೆಲೂಯ! ಮರಣದಿಂದ ತಪ್ಪಿಸುವುದು ಯೆಹೋವನ ವಶದಲ್ಲಿದೆ. ದೇವರು ಮರಣದಿಂದ ತಪ್ಪಿಸುವುದಕ್ಕಾಗಿ ಮಾನವರೇ ತಿರುಗಿ ಬನ್ನಿರಿ ಎಂದು ಕರೆಯುತ್ತಾರೆ. ದೇವರ ದೃಷ್ಟಿಯಲ್ಲಿ ಭಕ್ತರ ಮರಣವು ಅದು ಎಷ್ಟೋ ಮೇಲುಕರವಾದದ್ದಾಗಿದೆ, ಆನಂದಕರವಾಗಿದೆ, ದೇವರಿಗೆ ಮಹಿಮೆ ತರುವಂಥದ್ದಾಗಿದೆ. ಹಾಗಾಗಿ ಇದೇ ಕಾಲ ಸಮಯದಲ್ಲಿ ಪ್ರತಿ ಸಣ್ಣ ಸಣ್ಣ ವಿಷಯಕ್ಕೆ ಸಾಯ್ತೇನೆ ಅನ್ನಬೇಡಿ, ಸಾಯಿಸ್ತಾರೇನೋ ಎಂದು ಭಯಪಡಬೇಡಿ. ಹೌದಲ್ಲವೇ? ದೇವರೇ ನನಗೆ ಈ ಬಾಧೆಗೆ ಒಳಪಡಿಸ್ತಿದ್ದಾರೆಂದು ಚಿಂತಿಸಬೇಡಿ. ನಾನು ಬದುಕಿ ಆತನನ್ನು ಮಹಿಮೆಪಡಿಸುತ್ತೇನೆ, ನನ್ನ ತುಟಿಗಳಿಂದ ಆತನನ್ನು ಸ್ತುತಿಸ್ತೇನೆ.
ನನ್ನ ಶರೀರ ದೇವರಿಗೆ ಅರ್ಪಿಸಿಕೊಡ್ತೇನೆಂದು ದೇವರೊಂದಿಗೆ ಮತ್ತೊಂದು ಸಾರಿ ಒಡಂಬಡಿಕೆ ಮಾಡಿಕೊಳ್ಳೋಣ. ಪೌಲನು ಹೇಳಿದಂತೆ, ನನಗಾದರೂ ಬದುಕುವುದೆಂದರೆ ಕ್ರಿಸ್ತನೇ, ಸಾಯುವುದೆಂದರೆ ನನಗೆ ಲಾಭ. ಹಾಗಾಗಿ ಯಾವುದು ನಮ್ಮ ಕೈಯಲ್ಲಿಲ್ಲ. ಒಂದು ವೇಳೆ ದೇವರು ನಮ್ಮ ವಿಷಯದಲ್ಲಿ ತನ್ನ ಪ್ರಣಾಳಿಕೆಯಲ್ಲಿ ಮರಣ ಅನುಮತಿಸಿದರೆ, ಎಲ್ಲೇ ಆಗಲಿ ಮರಣ ಹೊಂದಿದರು, ಯಾವತ್ತೇ ಆಗಲಿ ಮರಣ ಹೊಂದಿದರು, ಪರಲೋಕದಲ್ಲಿ ಕಣ್ಣು ತೆರೆಯುವಂತೆ ನಮ್ಮ ಹೃದಯದ ಶುದ್ಧಿಯನ್ನು ಕಾಪಾಡಿಕೊಳ್ಬೇಕು. ದೇವರೊಂದಿಗೆ ಸಹವಾಸವುಳ್ಳವರಾಗಿರಬೇಕು. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಯಾರ್ಯಾರು ಯಾವ್ಯಾವ ಸ್ಥಳದಿಂದ ಈ ಮಾತುಗಳನ್ನು ಕೇಳ್ತಿದ್ದಾರೆ ದೇವರೇ, ಒಮ್ಮೆ ಅವರನ್ನು ನೋಡಿರಿ. ಪ್ರತಿ ಸಣ್ಣ ಸಣ್ಣ ಹೋರಾಟಕ್ಕೆ ನಾವು ಸಾಯ್ತೇವೆ ಎಂದು ಹೇಳುವವರಾಗಿರದೆ, ಭಯಪಡುವವರಾಗಿರದೆ, ಹೇಡಿತನದ ಆತ್ಮವುಳ್ಳವರಾಗಿರದೆ, ದೇವರೇ ನಿಮ್ಮಲ್ಲಿ ನಂಬಿಕೆ ಇಡುವುದಕ್ಕೆ ಸಹಾಯ ಮಾಡಿರಿ. ನಾನು ಬಲಹೀನನು, ನನ್ನ ದೇವರು ಬಲಿಷ್ಠನು. ನನ್ನ ಕೈಲಾಗೋದಿಲ್ಲ, ಆದರೆ ನನ್ನ ದೇವರಿಗೆ ಸಮಸ್ತವೂ ಸಾಧ್ಯ. ನಮ್ಮ ಕಷ್ಟಗಳನ್ನೆಲ್ಲ ನಿಮ್ಮ ಕೈಗೆ ಒಪ್ಪಿಸಿಕೊಟ್ಟು ನಿಮ್ಮಲ್ಲಿ ಆನಂದಿಸುವಂತೆ ಸಹಾಯ ಮಾಡಿರಿ. ಈ ಲೈವ್ನಲ್ಲಿ ಜಾಯಿನ್ ಆಗಿರುವಂತಹ ಪ್ರತಿಯೊಬ್ಬರನ್ನು ಪ್ರತಿ ಹೋರಾಟದಲ್ಲಿ, ಶೋಧನೆಯಲ್ಲಿ, ಶ್ರಮೆಗಳಲ್ಲಿ ಕುಗ್ಗಿ ಹೋಗದೆ ಕರ್ತನನ್ನೇ ದೃಷ್ಟಿಸಿ ಮುಂದೆ ಸಾಗಿ ಜಯಶಾಲಿಗಳಾಗುವ ಹಾಗೆ ಪರಿಶುದ್ಧಾತ್ಮನಿಂದ ಅಭಿಷೇಕಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೆನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳು, ನಿಮ್ಮ ಪ್ರೈಸ್ ರಿಪೋರ್ಟ್ಸ್ಗಳು 8939731313 ನಂಬರ್ಗೆ, ನೀವು ಇತರ ದೇಶದಿಂದಲೂ ಸಹ ವೀಕ್ಷಿಸೋದಾದರೆ ಕೊಡಲ್ಪಟ್ಟಿರುವ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ, ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ನಮಗೆ ಕಳಿಸಿಕೊಡಿರಿ. ನಾವು ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ. ನಿಮ್ಮಲ್ಲಿ ಕೆಲವರು ಫೋನ್ ಮಾಡ್ತಿದ್ದೀರಿ, ಎತ್ತಿಲ್ಲವೆಂದು ಬಾಧೆ ಪಡ್ತಾ ಇದ್ದೀರಿ. ದಯವಿಟ್ಟು ಫೋನ್ ಮಾಡಬೇಡಿ, ಕೇವಲ ವಾಟ್ಸಪ್ ಮೆಸೇಜ್ ಮಾತ್ರ ಕಳಿಸಿಕೊಡಿರಿ. ಅವೆಲ್ಲ ನಾವು ಪರಿಶೀಲಿಸಿ ನಿಮಗೋಸ್ಕರ ಪ್ರಾರ್ಥಿಸ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಏಪ್ರಿಲ್ 14ನೇ ತಾರೀಕಿನಂದು ಧಾರಾವಿಯಲ್ಲಿಯೂ, ಹಾಗೆಯೇ ಏಪ್ರಿಲ್ 15ನೇ ತಾರೀಕಿನಂದು ಗೋರೆಗಾಂವ್ನಲ್ಲಿಯೂ 2 ಸ್ಥಳಗಳಲ್ಲಿ 2 ಈವ್ನಿಂಗ್ ಗೆಟ್ ಟುಗೆದರ್ ಅನ್ನು ಏರ್ಪಡಿಸುತ್ತಿದ್ದೇವೆ. ಹಿಂದಿಯಲ್ಲಿ ವಾಕ್ಯ ಕೇಳುತ್ತಿರುವ ನಿಮ್ಮನ್ನು, ತೆಲುಗುನವರನ್ನು, ಕನ್ನಡದವರನ್ನು, ಬೇರೆ ಭಾಷೆಯವರನ್ನು ಕೂಡ ವಾಕ್ಯದಿಂದ ಬಲಗೊಳ್ಳುತ್ತಿರುವ ನಿಮ್ಮೆಲ್ಲರನ್ನು ಮುಖಾಮುಖಿಯಾಗಿ ಕಾಣಬೇಕು, ನಿಮ್ಮೆಲ್ಲರಿಗೆ ಪ್ರಾರ್ಥಿಸಬೇಕೆಂದು ಎಷ್ಟೋ ಆಸೆಯಿಂದ ದೇವರ ಸನ್ನಿಧಿಯನ್ನು ನಾವೆಲ್ಲರೂ ಅನುಭವಿಸಿ ಕರ್ತನು ಕೊಡುವ ಸಂದೇಶವನ್ನು ಲಾಲಿಸುವುದರಿಂದ, ಕರ್ತನನ್ನು ಸ್ತುತಿಸಿ ಆರಾಧಿಸುವುದರಿಂದ ದೊಡ್ಡ ಉಜ್ಜೀವನವನ್ನು ನೋಡಬೇಕೆಂದು ಪ್ರಾರ್ಥಿಸಿ ಕೂಟಗಳನ್ನು ಏರ್ಪಡಿಸುತ್ತಿದ್ದೇವೆ. ನೀವು ಪ್ರಾರ್ಥನಾಪೂರ್ವಕವಾಗಿ ಬನ್ನಿ. ಗಮನಿಸಿ ಪ್ರಿಯರೇ, ಏಪ್ರಿಲ್ 14ನೇ ತಾರೀಕಿನಂದು ಧಾರಾವಿಯಲ್ಲಿ ಮಾರ್ನಿಂಗ್ ಸ್ಟಾರ್ ಸ್ಕೂಲ್ನಲ್ಲಿ ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೂ ಈ ಗೆಟ್ ಟುಗೆದರ್ ಒಂದು ಸೆಷನ್ ಆಗಿ ಏರ್ಪಡಿಸಲಾಗಿದೆ. ಹಾಗೆಯೇ 15ನೇ ತಾರೀಕಿನಂದು ಬುಧವಾರ ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಗೋರೆಗಾಂವ್ನಲ್ಲಿ ಮತ್ತೊಂದು ಗೆಟ್ ಟುಗೆದರ್ ಅನ್ನು ಏರ್ಪಡಿಸುತ್ತಿದ್ದೇವೆ. ನಿಮಗೆ ಎಲ್ಲಿಗೆ ಬರಲು ಅನುಕೂಲವೋ ಇಲ್ಲವೇ 2 ಸ್ಥಳಕ್ಕೆ ಬಂದು ಪರಿಪೂರ್ಣವಾಗಿ ಆಶೀರ್ವದಿಸಲ್ಪಡಿರಿ. ಧಾರಾವಿಯ ವಿಳಾಸವನ್ನು ಗಮನಿಸಿ. ಮಾರ್ನಿಂಗ್ ಸ್ಟಾರ್ ಸ್ಕೂಲ್, ನಿಯರ್ ಸಯೋನ್ ರೈಲ್ವೆ ಸ್ಟೇಷನ್, ಧಾರಾವಿ, ಮುಂಬೈ. ಏಪ್ರಿಲ್ 14ನೇ ತಾರೀಕಿನಂದು ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೂ. ಇನ್ನೂ ಈ ವಿಷಯದ ಹೆಚ್ಚಿನ ಮಾಹಿತಿ ಬೇಕಾದರೆ ಕೊಟ್ಟಿರುವ QR ಕೋಡ್ ಸ್ಕ್ಯಾನ್ ಮಾಡಿರಿ, ಇಲ್ಲವೇ ಕೆಳಗೆ ಕೊಡಲ್ಪಟ್ಟಿರುವ ನಂಬರ್ಗಳಿಗೆ ಕಾಲ್ ಮಾಡಿ ವಿವರ ತಿಳಿದುಕೊಳ್ಳಿರಿ. ಹಾಗೆಯೇ ಏಪ್ರಿಲ್ 15ನೇ ತಾರೀಕು ಗೋರೆಗಾಂವ್ನಲ್ಲಿ ಮಹಾರಾಷ್ಟ್ರ ವಿದ್ಯಾ ಹಾಲ್, ಮೋತಿಲಾಲ್ ನಗರ್, ಗೋರೆಗಾಂವ್ ವೆಸ್ಟ್, ಮುಂಬೈ. ಅಲ್ಲಿಯೂ ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಊಟ ಇರುತ್ತೆ. ಬನ್ನಿರಿ. ಮುಖಾಮುಖಿಯಾಗಿ ನಿಮ್ಮನ್ನು ಕಾಣಲು, ನಿಮಗೋಸ್ಕರ ಪ್ರಾರ್ಥಿಸಲು ಒಂದು ಅವಕಾಶ ಕಲ್ಪಿಸಿಕೊಡಿ. ಈ 2 ದಿನಗಳ ಗೆಟ್ ಟುಗೆದರ್ ಕೂಟ ಏರ್ಪಡಿಸುತ್ತಿದ್ದೇವೆ ಎಂಬ ವಿಷಯ ಜ್ಞಾಪಕದಲ್ಲಿಟ್ಟುಕೊಂಡು ನೀವು ಬನ್ನಿರಿ. ನಿಮ್ಮ ಸ್ನೇಹಿತರನ್ನು ಕೂಡ, ಆಪ್ತರೆಲ್ಲರನ್ನು ಆಹ್ವಾನಿಸಿರಿ. ಅತ್ಯಧಿಕವಾದ ಆಶೀರ್ವಾದ ಹೊಂದಿಕೊಳ್ಳಿರಿ. ತಪ್ಪದೇ ಬರ್ತೀರಲ್ಲವೇ?